ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು ಟೆನ್ಷನ್ ಫ್ರೀ ಮಾರ್ನಿಂಗ್. ಸ್ಕೂಲ್ ಇಲ್ಲ ಅಲ್ವಾ, ಹಾಗಾಗಿ ಬೆಳಗ್ಗೆ ನಿಧಾನವಾಗಿ ಹೇಳೋದು ಕೆಲಸ ನಡೀತಿದೆ. ಒಂದು ಗ್ಲಾಸ್ ಇಲ್ಲಿ ಶಂಖಪುಷ್ಪದ ಹೂಗಳ ನೀರನ್ನು ಕುಡಿತಿದ್ದೀನಿ. ಇದು ಹೆಲ್ತ್ ಬೆನಿಫಿಟ್ಸ್ ಸಾಕಷ್ಟಿದೆ. ಒಂದು ಗಿಡ ಮನೆಯಲ್ಲಿ ಹಾಕ್ಕೊಂಬಿಟ್ರೆ ಎಷ್ಟೊಂದು ಹೂಗಳು ಬಿಡ್ತಾನೆ ಇರುತ್ತೆ. ಈ ಹೂಗಳು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ. ತುಂಬ ಒಳ್ಳೆಯದು. ಸೊ ಹಾಗಾಗಿ ಮನೆ ಹತ್ರನೇ ಒಂದು ಗಿಡ ಹಾಕ್ಕೊಂಬಿಟ್ರೆ ಫ್ರೆಶ್ ಆಗಿರುವಂಥ ಹೂಗಳು ಸಿಗ್ತಾ ಇರುತ್ತೆ. ಆವಾಗವಾಗ ನಾವು ಒಂದು ಗ್ಲಾಸ್ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು. ಇನ್ನು ಬೆಳಗ್ಗೆ ಟಿಫನ್ಗೆ ಇಲ್ಲಿ ಕೆಂಪು ಉಪ್ಪಿಟ್ಟು ಮಾಡ್ತಿದ್ದೀನಿ. ಇವಾಗ 2-3 ವರ್ಷದಿಂದ ಅಂತೂ ಇದ್ರ ಫ್ಯಾನ್ ಆಗೋಗಿದ್ದಾರೆ ಮಕ್ಕಳು. ಮುಂಚೆ ಎಲ್ಲ ನಾನು ಯಾವಾಗೇ ಉಪ್ಪಿಟ್ಟು ಮಾಡಿದ್ರು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೆ. ಒಂದ್ಸರಿ ಅಮ್ಮ ಬಂದು ತೋರಿಸೋದಾಗಿಂದ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಕೂಡ ಅದನ್ನೇ ಮಾಡಿಕೊಡ್ತೀನಿ. ಇನ್ನು ನಾನಿಲ್ಲಿ ಕಿವಿ ಹಣ್ಣನ್ನು ಕಟ್ ಮಾಡ್ತಿದ್ದೀನಿ. ಕಿವಿ ಹಣ್ಣು, ಪಪಾಯ ಹಣ್ಣು ಒಂಥರ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ. ಸೊ ಕಿವಿ ಹಣ್ಣು ಸ್ವಲ್ಪ ಕಾಸ್ಟ್ಲಿ, ಪಪಾಯ ನಮಗೆ ಭಾಳ ಕಡಿಮೆಯಲ್ಲೇ ಸಿಗುತ್ತೆ. ಹಾಗಾಗಿ ಈ ಮಳೆಗಾಲ ಚಳಿಗಾಲ ಹೋಗೋವರೆಗೂ ರೆಗ್ಯುಲರಾಗಿ ಕೊಡ್ತಾ ಇದ್ದರೆ ತುಂಬಾ ಒಳ್ಳೆಯದು. ಈ ಚೀನಾದವರು 80 ವರ್ಷ 90 ವರ್ಷ 100 ವರ್ಷದ ತನಕ ಬದುಕ್ತಾರಂತೆ. ಕಾರಣ ಏನಂದರೆ ಅವರು ಏನೇ ಊಟ ಮಾಡಬೇಕಾದ್ರೂ ಅದ್ರ ಜೊತೆ ಹಸಿ ತರಕಾರಿಗಳು ಹಾಗೆ ಫ್ರೂಟ್ಸ್ಗಳು ಕಂಪಲ್ಸರಿ ಇದ್ದೇ ಇರುತ್ತಂತೆ. ಸೊ ಹಾಗಾಗಿ ಆದಷ್ಟು ಊಟದಲ್ಲಿ ಹಸಿ ತರಕಾರಿಗಳು, ಹಣ್ಣುಗಳು ತಿನ್ನೋದು ತುಂಬಾ ಒಳ್ಳೆಯದು. ಇನ್ನು ಬಾಳೆಕಾಯಿ ಇತ್ತು, ಅದ್ರದ್ದು ಮಿರ್ಚಿ ಕೂಡ ಮಾಡಿಕೊಂಡಿದ್ದೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.